ಹಾಯ್ ಹಲೋ ಗೈಸ್, ಐ ಮೋಹನ್. ವೆಲ್ಕಮ್ ಟು ಸ್ಟಾಕ್ ಪಿಲ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು NSE ವೆಬ್ಸೈಟ್ ಎಕ್ಸ್ಪ್ಲೋರ್ ಪಾರ್ಟ್ 3 ಅಲ್ಲಿ ಕಾರ್ಪೊರೇಟ್ ಆಕ್ಷನ್ಸ್ ನ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಯಾವುದೇ ಒಂದು ಸ್ಟಾಕ್ ಸ್ಪ್ಲಿಟ್ಗಳು, ಬೋನಸ್ಗಳು, ಡಿವಿಡೆಂಡ್ಸ್ಗಳು ಎಲ್ಲಿ ನಮಗೆ ಸಿಗುತ್ತೆ, ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಅದನ್ನ ನೋಡೋಣ. ಲೆಟ್ಸ್ ಗೆಟ್ ಇನ್. ಫಸ್ಟಿಗೆ ಈ NSE ವೆಬ್ಸೈಟ್ ನ ಆಲ್ರೆಡಿ ಹೋಮ್ ಪೇಜ್ ಮತ್ತೆ ಇನ್ನೊಂದಷ್ಟು ವಿಷಯಗಳನ್ನ ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಆಲ್ರೆಡಿ ಹೇಳಿದೀನಿ. ಅದನ್ನ ಒಂದ್ಸತಿ ನೋಡ್ಕೊಂಡ್ ಬನ್ನಿ. ಅಂಡ್ ಈ ವಿಡಿಯೋದಲ್ಲಿ ಈ ಕಂಪನಿದು ಅನೌನ್ಸ್ಮೆಂಟ್ ಗಳು ಎಲ್ಲಿ ಸಿಗುತ್ತೆ ಅಂತ ಅದನ್ನ ನೋಡೋಣ. ಇಲ್ಲಿ ನಮಗೆ NSE ವೆಬ್ಸೈಟ್ ಅಲ್ಲಿ ಇಲ್ಲಿ ಕಾರ್ಪೊರೇಟ್ ಅಂತ ಇರುತ್ತಲ್ಲ, ಇದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕಾರ್ಪೊರೇಟ್ ಆಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಈ ಕಾರ್ಪೊರೇಟ್ ಆಕ್ಷನ್ಸ್ ಅಲ್ಲಿ CSV ಫೈಲ್ ಡೌನ್ಲೋಡ್ ಆಪ್ಷನ್ ಇದೆ. ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಎಲ್ಲಾ ಸ್ಟಾಕ್ಸ್ ಇಂಡಿವಿಜುವಲ್ ಆಗಿ ಅನೌನ್ಸ್ಮೆಂಟ್ ಗಳು ಏನಿದೆ ಅಂತ ನೋಡಬಹುದು. ಅಂಡ್ ಇಲ್ಲಿ ಎಕ್ಸಾಂಪಲ್ಸ್ ಆಗಿ ನೋಡೋದಾದ್ರೆ ಇಲ್ಲಿ ನಮಗೆ ಸಿಂಬಲ್ ಅಂದ್ರೆ ನಾವು NSE ಅಥವಾ BSE ಅಥವಾ ನಮ್ಮ ಬ್ರೋಕರೇಜ್ ಆಪ್ ಏನಿರುತ್ತೆ ಅಲ್ಲಿ ಇದನ್ನ ಸರ್ಚ್ ಮಾಡಿದಾಗ ನಮಗೆ ಈ ಸ್ಟಾಕ್ ಸಿಗುತ್ತೆ. ಇನ್ನು ಇಲ್ಲಿ ನಮಗೆ ಕಂಪನಿ ನೇಮ್ ಇರುತ್ತೆ, ಇಂಜಿನಿಯರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. EQO ಅಂದ್ರೆ ಈಕ್ವಿಟಿ ಅಂತ. ಇಲ್ಲಿ ನಮಗೆ ಡಿವಿಡೆಂಡ್ ನ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ₹1 ಪರ್ ಶೇರ್ ಅಂತ. ಅಂದ್ರೆ ಪ್ರತಿ ಒಂದು ಶೇರ್ಗೆ ₹1 ಡಿವಿಡೆಂಡ್ ನ ಕೊಡ್ತಾ ಇದ್ದಾರೆ. ಇಲ್ಲಿ ಎಕ್ಸ್ ಡೇಟ್ ಏನಿದೆ ಇದು 4th ಡಿಸೆಂಬರ್, ರೆಕಾರ್ಡ್ ಡೇಟ್ 4th ಡಿಸೆಂಬರ್. ಅಂದ್ರೆ ಇಲ್ಲಿ ನಮಗೆ ಯಾರೇ ಶೇರ್ ಹೋಲ್ಡರ್ಸ್ ಬಿಫೋರ್ ಡಿಸೆಂಬರ್ 4th ಯಾವುದೇ ಸ್ಟಾಕ್ ನ ಇಟ್ಕೊಂಡಿದ್ರೆ ಅವ್ರದ್ದು ಪ್ರತಿ ಶೇರ್ಗೆ ಇಲ್ಲಿ ₹1 ಡಿವಿಡೆಂಡ್ ನ ಕೊಡ್ತಾ ಇದ್ದಾರೆ. ನೆನಪಿರ್ಲಿ, ಬಿಫೋರ್ 4th ಡಿಸೆಂಬರ್ ನಮಗೆ ಈ ಕಂಪನಿಯ ಶೇರ್ ನಮಗೆ ಡಿಮೆಟ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗಿರಬೇಕು. ಅವಾಗಷ್ಟೇ ಅದನ್ನ ಡಿವಿಡೆಂಡ್ ಕೊಡ್ಲಿಕ್ಕೆ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ನಮಗೆ ಹಿಂದೂಸ್ತಾನ್ ಲಿವರ್ ಅವರು ಡಿಮರ್ಜರ್ ನ ಮಾಡ್ತಾ ಇದ್ದಾರೆ ಡಿಸೆಂಬರ್ 5th. ಅಂದ್ರೆ ಅವ್ರದ್ದು ಕಂಪನಿ ಏನಿದೆ ಈ HUL ಡಿಮರ್ಜರ್ ನ ಬಗ್ಗೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ. ವಿಡಿಯೋ ಒಂದ್ಸತಿ ಚೆಕ್ ಮಾಡಿ. ಡಿಮರ್ಜರ್ ಅಂದ್ರೆ ಈ HUL ಕಂಪನಿದು ಬಿಸ್ನೆಸ್ ಏನಿರುತ್ತೆ ಅದನ್ನ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತಾರೆ. ಅವ್ರದ್ದು 2 ಬಿಸ್ನೆಸ್ ಇತ್ತು, ಒಂದು ಕೋರ್ ಬಿಸ್ನೆಸ್ FMCG ಅಂಡ್ ಐಸ್ ಕ್ರೀಮ್ ಬಿಸ್ನೆಸ್. ಅದೆರಡನ್ನು ಇವಾಗ ಡಿವೈಡ್ ಮಾಡಿದ್ದಾರೆ. ಸೊ ಅದು ಡಿಮರ್ಜರ್ ಆಗುತ್ತೆ. ಅಂದ್ರೆ ಇವಾಗ ನನ್ನ ಹತ್ರ ಎಕ್ಸಾಂಪಲ್ HUL ನನ್ನ ಹತ್ರ 100 ಶೇರ್ ಇದೆ ಅಂದ್ರೆ ಇದು ಐಸ್ ಕ್ರೀಮ್ ಕಂಪನಿ ಅಂದ್ರೆ ಕ್ವಾಲಿಟಿ ಕಂಪನಿ ಏನಿದೆ ಅವ್ರದ್ದು ಆ ಕಂಪನಿದು ಶೇರ್ ನನಗೆ 100 ಶೇರ್ ಕೊಡ್ತಾರೆ. ಸೊ ಆ ಕಂಪನಿದು 100 ಶೇರ್ ಇರುತ್ತೆ. ನೆಕ್ಸ್ಟ್ ನಮಗೆ ಇಲ್ಲಿ ಕ್ಯಾಂಪ್ಸ್ ಅವರು ಅಂದ್ರೆ ಕಂಪ್ಯೂಟರ್ ಏಜ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಲಿಮಿಟೆಡ್. ಅಂದ್ರೆ ಇಲ್ಲಿ ನಮಗೆ ಮಾರ್ಕೆಟ್ ಅಲ್ಲಿ ಕ್ಯಾಂಪ್ಸ್ ಅಂತ ಲಿಸ್ಟ್ ಆಗಿರುತ್ತೆ. ಸೊ ಈ ಕಂಪನಿಯಲ್ಲಿ ನಮಗೆ ಫೇಸ್ ವ್ಯಾಲ್ಯೂ ಸ್ಪ್ಲಿಟ್ ಸಬ್ ಡಿವಿಷನ್ ಫ್ರಮ್ ₹10 ಪರ್ 2 ಪರ್ ಶೇರ್. ಅಂದ್ರೆ ಇಲ್ಲಿ ನಮಗೆ ಸ್ಟಾಕ್ ನ ಸ್ಪ್ಲಿಟ್ ಮಾಡ್ತಾ ಇದ್ದಾರೆ. 10:2 ಅಂದ್ರೆ ಡಿವೈಡೆಡ್ ಬೈ 5. ಇಲ್ಲಿ ಎಕ್ಸಾಂಪಲ್ ನಮಗೆ ಕ್ಯಾಂಪ್ಸ್ ಶೇರ್ ₹1000 ಇದ್ರೆ 5 ಪಾರ್ಟ್ ಅಂದ್ರೆ ₹200 ಆಯ್ತು. ಸೊ ಇಲ್ಲಿ ನಮಗೆ ಮಾರ್ಕೆಟ್ ಅಲ್ಲಿ ಕ್ಯಾಂಪ್ಸ್ ₹200ಗೆ ಲಿಸ್ಟ್ ಆಗುತ್ತೆ. ನೆನಪಿರ್ಲಿ, ಇಲ್ಲಿ ಕ್ಯಾಂಪ್ಸ್ ನಾನು ₹1000 ಎಕ್ಸಾಂಪಲ್ ಆಗಿ ತಗೊಂಡಿರೋದು. ಅಂದ್ರೆ ಅವ್ರದ್ದು ಕರೆಂಟ್ ಸ್ಟಾಕ್ ಪ್ರೈಸ್ ಏನಿರುತ್ತೆ ಅದನ್ನ ಡಿವೈಡೆಡ್ ಬೈ 5 ಮಾಡಿದಾಗ ಪ್ರೈಸ್ ಏನ್ ಬರುತ್ತೆ ಅದು ನಮಗೆ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಲಿಸ್ಟ್ ಆಗುವಂತದ್ದು. ಸೊ ಅದೇ ರೀತಿ ನಾವು HCC ಅಂತ ನೋಡಿದ್ರೆ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ರೈಟ್ 277:630 ಪ್ರೀಮಿಯಂ ₹11.50. ಅಂದ್ರೆ ಇಲ್ಲಿ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪನಿ ಅವ್ರು ಹೇಳ್ತಾ ಇದಾರೆ ನಮ್ಮ ಹತ್ರ 630 ಶೇರ್ಸ್ ಇದ್ರೆ ಇಲ್ಲಿ ನಮ್ಗೆ 277 ಶೇರ್ಸ್ ನ ₹11.50 ಕೊಡ್ತಾರಂತೆ. ಅಂದ್ರೆ ಇವಾಗ ಮಾರ್ಕೆಟ್ ಕರೆಂಟ್ ಪ್ರೈಸ್ ಏನ್ ನೋಡ್ತಾ ಇದೆ ಗೊತ್ತಿಲ್ಲ, ಬಟ್ ಅದ್ರದ್ದು ಶೇರ್ ಪ್ರೈಸ್ ನ ನಮ್ಗೆ ₹11.50 277 ನ ಶೇರ್ಸ್ ನ ಕೊಡ್ತಾರೆ. ಯಾವಾಗ ನಮ್ಮ ಹತ್ರ 630 ಶೇರ್ಸ್ ಇರುತ್ತೆ ಅವಾಗ. ಸೊ ಅದೇ ರೀತಿ ಸಿಕೋ ಅನ್ನೋ ಕಂಪನಿ ಅಂದ್ರೆ ಸಿಕ್ಕೋ ಇಂಡಸ್ಟ್ರೀಸ್ ಲಿಮಿಟೆಡ್ ಇಲ್ಲಿ ಬೋನಸ್ 1:1 ಶೇರ್ಸ್ ನ ಕೊಡ್ತಾ ಇದೆ. ಅಂದ್ರೆ ಬೋನಸ್ 1:1 ಅಂದ್ರೆ ಇಲ್ಲಿ ನೆನಪಿರ್ಲಿ, ಇವಾಗ ಎಕ್ಸಾಂಪಲ್ ಸ್ಟಾಕ್ ನ ಪ್ರೈಸ್ ₹10 ಇದೆ ಅನ್ಕೊಳ್ಳೋಣ. ಇದಕ್ಕೆ ನಾನು ₹10,000 ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ ಅನ್ಕೊಳ್ಳೋಣ. ಇವಾಗ ಡಿವೈಡೆಡ್ ಬೈ ಮಾಡಿದಾಗ ನಮಗೆ 1000 ಶೇರ್ಸ್ ಬರುತ್ತೆ. ಇವಾಗ ನನ್ನ ಹತ್ರ 1000 ಶೇರ್ಸ್ ಇದೆ. ಇವಾಗ 1:1 ಬೋನಸ್ ಅಂತ ಅಂದ್ರೆ ಅದನ್ನ ಪ್ಲಸ್ 1000 ಶೇರ್ಸ್ ಆಗುತ್ತೆ. ಸೊ ಇಲ್ಲಿ ನಮಗೆ ಟೋಟಲ್ ಶೇರ್ಸ್ 2000 ಆಗುತ್ತೆ. ಬಟ್ ಇಲ್ಲಿ ನಮಗೆ ಸ್ಟಾಕ್ ಅನ್ನು ಡಿವೈಡ್ ಮಾಡಿಬಿಡ್ತಾರೆ. ಸೊ ಇಲ್ಲಿ 1:1 ಅಂದ್ರೆ ₹10 ಇರೋ ಶೇರು ₹5 ಆಗುತ್ತೆ. ಸೊ ಇಲ್ಲಿ ಶೇರ್ ನ ಪ್ರೈಸ್ ₹5 ಅಂದಾಗ ನನ್ನ ಹತ್ರ 2000 ಶೇರ್ಸ್ ಇರುತ್ತೆ. ಸೊ ಅಗೇನ್ 5 into 2 10K ಇರುತ್ತೆ. ಸೊ ಕ್ಯಾಪಿಟಲ್ ಇಲ್ಲಿ ಸೇಮ್ ಇರುತ್ತೆ, ಶೇರ್ಸ್ ಅಷ್ಟೇ ಡಬಲ್ ಆಯ್ತು. ಸೊ ಇಲ್ಲಿ ನಮಗೆ ಬೋನಸ್ 1:1 ಕೊಟ್ಟು ಸೇಮ್ ಪ್ರೈಸ್ ಇರೋದ್ರಿಂದ ನಮ್ಗೇನ್ ಲಾಭ ಅಂತ ನೋಡೋದಾದ್ರೆ ಇವಾಗ ಇಲ್ಲಿ ₹5ಗೆ ಸ್ಟಾಕ್ ಇರೋದ್ರಿಂದ ಇಲ್ಲಿ ಕಂಪನಿ ನಮಗೆ ಲಿಕ್ವಿಡಿಟಿನ ಕ್ರಿಯೇಟ್ ಮಾಡಕ್ಕೆ ನೋಡ್ತಾರೆ. ಸೊ ಇಲ್ಲಿ ಕಂಪನಿದು ಪರ್ಫಾರ್ಮೆನ್ಸ್, ಕ್ವಾರ್ಟರ್ಲಿ ಬಜೆಟ್ ಅಥವಾ ಏನಾದ್ರು ಫ್ಯೂಚರ್ ಪ್ಲಾನ್ಸ್ ಚೆನ್ನಾಗಿದ್ದಾಗ ಇನ್ವೆಸ್ಟರ್ಸ್ ಇಲ್ಲಿ ಈ ಪ್ರೈಸ್ ಗೆ ಬೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟರ್ಸ್ ಗೆ ಒಳ್ಳೆ ರಿಟರ್ನ್ಸ್ ನ ಕೊಡೋ ಚಾನ್ಸಸ್ ಇರುತ್ತೆ. ಅಂಡ್ ನೆನಪಿರ್ಲಿ, ಇದು ಸ್ಟಾಕ್ಸ್ ಯಾವುದೇ ರೀತಿ ರೆಕಮೆಂಡ್ ಮಾಡ್ತಾ ಇಲ್ಲ. ಅಂಡ್ ಅದೇ ರೀತಿ ನಮಗೆ ಬೇರೆ ಬೇರೆ ಸ್ಟಾಕ್ ಗಳು ಏನ್ ಕೊಡ್ತಾ ಇದೆ, ಡಿವಿಡೆಂಡ್ಸ್ ಗಳು ಅಥವಾ ಸ್ಟಾಕ್ ಸ್ಪ್ಲಿಟ್ ಗಳು, ಬೋನಸ್ ಶೇರ್ಸ್ ಗಳು, ಈ ಎಲ್ಲ ಇನ್ಫಾರ್ಮೇಶನ್ ನಮಗೆ ಕಾರ್ಪೊರೇಟ್ ಆಕ್ಷನ್ ನಲ್ಲಿ ಸಿಗುವಂತದ್ದು. ಅಂಡ್ ಇಲ್ಲಿ ಡಿಸ್ಕ್ಲೈಮರ್ ನ ಹಾಕೋಕೆ ಇಷ್ಟಪಡ್ತೀನಿ. ಇಲ್ಲಿ ಹಾಕಿರೋ ಎಲ್ಲಾ ಇನ್ಫಾರ್ಮೇಶನ್ ಜಸ್ಟ್ ಎಜುಕೇಶನ್ ಪರ್ಪಸ್ ಅಷ್ಟೇ. ಯಾವುದೇ ಸ್ಟಾಕ್ ಗಳನ್ನ ಇಲ್ಲಿ ಬೈ ಅಂಡ್ ಸೆಲ್ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ, ನೆನಪಿರಲಿ. ಅಂಡ್ ಇದಿಷ್ಟು NSE ವೆಬ್ಸೈಟ್ ಎಕ್ಸ್ಪ್ಲೋರ್ ನ ಪಾರ್ಟ್ 3 ಆಗಿತ್ತು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.